ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಾಕತ್ತೀರಿ. ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಿಮ್ಮ ಜೊತೆ ಯುಕೆ ಸ್ಟೋರೀಸ್ ಮೇಲೆ ಇರಲಿ ಅಂತಂದು ಕೇಳ್ತಾನೆ ರೀ. ಭಾಳ ಜನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಸ್ ನೋಡಾಕತ್ತೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿರಿ. ಕಮೆಂಟ್ ಮಾಡಿ ತಿಳಿಸಿರಿ ನಿಮ್ಮ ಅನಿಸಿಕೆ ಹೆಂಗೆ ಕತೆ ಹೆಂಗೆ ಬರತ್ತವ ಅನ್ನೋದನ್ನು. ಆಮೇಲೆ ಹೊಸ ಫೀಚರ್ ಬಂದತಲ್ರಿ, ಹೈಪ್ ಮಾಡೋದ್ರಿಂದ ನಮ್ಮ ಚಾನಲ್ ಸ್ವಲ್ಪ ರೀಚ್ ಅಷ್ಟೇ ರೀ. ನಾವೇನು ದೊಡ್ಡ ಕ್ರಿಯೇಟರ್ಸ್ ಅಲ್ರಿ, ಹಾಗಾಗಿ ಆಮೇಲೆ ಕತೆಗಳು ಹೆಂಗೆ ಬರಕತ್ತವ ಅನ್ನೋದನ್ನು ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿರಿ. ಕತೆ ನಿಮ್ಮ ಜೊತೆ ಯುಕೆ ಸ್ಟೋರೀಸ್ ಮೇಲೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇದೇ ಥರ ಇರಲಿ ಅಂತಂದು ಕೇಳ್ತಾನೆ ರೀ. ಬನ್ನಿ ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಇವತ್ತಿನ ಕತೆ ಭಾಳ ಚಂದ ಐತ್ರಿ, ಪೂರ್ತಿಯಾಗಿ ನೋಡಿರಿ. ಧನ್ಯವಾದಗಳು. ಇವತ್ತಿನ ಕತೆನ ಪೂರ್ತಿಯಾಗಿ ನೋಡಿರಿ. ಅಡಿಕೆ ಅದು ಪರವಾಗಿಲ್ಲ ಬಿಡ್ರಿ, ಚಲೋ ಬಂದೈತಿ ಬೆಳೆ. ಇನ್ನೊಂದು 2 ವರ್ಷ ಅನ್ನತ್ಲೆ ಬಂದುಬಿಡ್ತಾವೆ ಬಿಡ್ರಿ, ಕಾಯಿ ಬಿಟ್ಟಾಗ್ಬಿಡ್ತಾವೆ. ನನ್ನ ಚೂರು ದೊಡ್ಡವಾಗತ್ಲೆ ಸುಣ್ಣ ಬೆಳೆದು ಬಿಡೋಕೆ ನೋಡ್ರಿ ಬಿತ್ತಿಯಮ್ಮ. ಹ್ಞೂ, ನಾನು ಹೊಲಕ್ಕೆ ಬಂದದ್ದ ಇಲ್ಲ, ಬರ್ತಾನೆ ಹೊಲಕ್ಕೆ ಬರ್ತಾನೆ ಅಂದಂಗೆ ಬ್ಯಾಡ ಏನಿಲ್ಲ ಕೆಲಸ. ಅತ್ತಲಾಗಿನ ತೋಟದಕ್ಕೆ ಎಲ್ಲ ಅವ್ರಿಗೆ ಕಾಳು ಹಾಕ್ಬಿಟ್ಟಾರ್ರಿ. ಹರಿದು ಇದು ಮಾಡ್ಯಾರ. ಇನ್ನೊಂದು ಸ್ವಲ್ಪ ಇರ್ಬೇಕಟ, ಇನ್ನೊಂದು 2 ಪೀಕ್ ಬರ್ಬೋದು ಅವ್ರಿಗೆ ಕಾಳು. ಊಟ ತೆಗೆದು ಮತ್ತೆ ಭತ್ತ ಹಚ್ಬೇಕು ಅನ್ನಕತ್ತಿದ್ರಿ ಇವರು. ಇನ್ನೇನು ಸುಗ್ಗಿ ಚಲೋ ಆತಲ್ರಿ, ಭತ್ತ ಗಿತ್ತ ಏನಾರ ಹಾಕ್ಬೇಕು. ಇದು ಮತ್ತು ಈ ಕಡೆದು ಹೊಲನ ಹಿಂಗೆ ಬಿಟ್ಟಿದ್ದಿದ್ನ. ಹಂಗಾಗಿ ಇವ್ರು ಏನಂದ್ರೆ ಸುಮ್ಮನೆ ಖಾಲಿ ಬಿಡೋದೇನು ಬಂದಾಗ ಬರುವಲ್ದಕ್ಕ ಇದು ಅಡಿಕೆ ಹಾಕಿದ್ರೆ ಚಲೋ ಐತಿ. ಈಗ ಅಡಿಕೆ ಪೀಕ್ ಭಾಳ ಜನ ಮಾಡ್ತಾರೆ, ಇನ್ನು 4-5 ವರ್ಷಕ್ಕೆ ಕೈಗೆ ಬಂದುಬಿಡ್ತೈತೆ ಅಡಿಕೆ ಅಂತಂದು ಹಾಕ್ಯಾರಲ್ಲಿ. 2 ವರ್ಷ ಆಯ್ತು ನೋಡ್ರಿ. ಸಣ್ಣಕ್ಕೆ ಇತ್ಲಾಗಿನ ಹೊಲಕ್ಕೆ ಬಂದ ಇಲ್ಲಿ ನೀವು ಬಂದ್ರೆ ಅತ್ಲಾಗಿನ ಹೊಲಕ್ಕೆ ಬಂದಕ್ಕಿದ್ರಿ. ಹೌದು ಬಿಡ್ರಿ, ನಾ ಬಂದದಲ್ರಿ ಅವಾಗ ಸರಿ ಬಂದಾಗ ಬಂದಿದ್ವಲ್ರಿ. ಹೋಸ್ರು ನಾನು ಮಾನ್ಸ ಇವರು ಬಂದಿದ್ದಾಗ ಅತ್ಲಾಗಿನ ಹೊಲಕ್ಕೆ ಅಲ್ಲೇ ಬಂದು ಉಂಡೋಗಿದ್ವಿ ನೋಡ್ರಿ. ಅವಾಗ ಬಂದದ್ದ ಇತ್ಲಾಗಿನ ಅಂದದ್ಲಿಕ್ಕೆ ಜ್ಯೋತಿ ಇಲ್ಲಿ ಇದು ಅಡಿಕೆ ಹಾಕ್ಯವಲ್ಲ ಇನ್ನೂ ಸಣ್ಣದವು ಗಿಡ ಇನ್ನೂ ಬಂದಿಲ್ಲ ಅಂತ ಅನ್ನಕತ್ತಿದ್ಲ. ಚಲೋ ಬಂದವು ಬಿಡ್ರಿ, ಅಡ್ಡಿ ಇಲ್ಲ. ಇದು ಬೆಳೆ ಚಲೋ ಆಗೈತಿ. ಯಾಕ ಇದು ಮಾವರು ಅಪ್ಪ ಎಲ್ಲೆಲ್ಲೂ ಕಾಣವಲ್ರಕ್ಕ, ಎಲ್ಲೋಗ್ಯಾರ? ಮತ್ತು ಹೊಲದಾಗ ಈಗ ಅಪ್ಪ ಐತಲ್ಲ, ಅದಕ್ಕೆ ಅತ್ಲಾಗಿನ ಹೊಲ ಅವ್ರಿಗೆ ಕಾಳದು ಬೆಳೆದಾರಲ್ಲ ತೋರ್ಸಕ್ಕೆ ಹೋಗಿ ಕಾಣ್ತೈತಿ. ಮಾವರು ಅಲ್ಲೇ ಇರ್ಬೇಕು. ಎಲ್ಲಾರು ಒಂದು ಕಡೆ ತೆಂಗಿನ ಗಿಡದ ನೆರಳಿ ಕುಂದಿರಿಸ್ತಾನೆ, ಅಪ್ಪನ ಎಲ್ಲ ಕಡೆ ಸುತ್ತಾಕ ಕರ್ಕೊಂಡು ಹೋಗಿಲ್ಲ ಅಂತಂದು ಅಂದ್ರಿ ಇವರು. ಅಲ್ಲೇ ಕುಂತಿರ್ಬೇಕು ಮಾವರು. ಇನ್ನೇನು ಹುಣ್ಣಾಕ ಮುಂದೆ ಕರೆದ್ರಾಕ ನಿಂದ್ರೆ ಮತ್ತೆ ಅಡ್ಡಾಡ್ಕೊಂಬರ್ಲಿ. ಅಪ್ಪನು ಭಾಳ ದಿವ್ಸ ಬಂದೈತಿ, ಒಂದಿಟ್ಟೆಲ್ಲ ನೋಡ್ಕೊಂಬಂತಂದ್ರೆ ಚಲೋ ಆಕತಿ. ಅಪ್ಪನ ಮಂಜುನೊಬ್ಬನ ಕರ್ಕೊಂಬಂದಿದ್ರು ಅಕ್ಕತ್ತು, ಅವನೊಬ್ಬನ ಬಿಟ್ಟು ಬಂದಂಗಾತು ನೋಡಿ. ಎಲ್ಲರೂ ಬಂದೇವಿ. ಅವಳಿಗೂ ನಂದು ಇವತ್ತು ಒಂದು ದಿವ್ಸ ಬಿಡ್ಸಂತ ತೊಗೊಳಕ್ಕ ಅಂದ್ರೆ ಬ್ಯಾಡ ಅಂತಿತ್ತು. ಅಲ್ಲಿ ತಿಂತಾನವನು, ಅಲ್ಲಿ ಬಾವಿ ಅಂತಲ್ಲಿ ಹೋಗ್ಕಾನ ಒಬ್ಬಮ್ಮನ ಅಂತಂದು ಕರ್ಕೊಂಬಂದಿದ್ರು ಅಕ್ಕತ್ತು. ನನಗಂತೂ ಹೊಟ್ಟೆ ಸಂಕಟ ಆಗತ್ತೈತೆ ಅಕ್ಕ, ಹೊಟ್ಟೆ ಸಾಗತ್ತೈತೆ ನೋಡಿ. ನನಗೂ ಬೆಳಗ್ಗೆ ನಾಷ್ಟಾನು ಅಷ್ಟು ಕಷ್ಟ ತಿಂದೆ ನಾನು, ಹೊಲ್ದಾಗ ಉಂಡ್ರೆ ಅತ್ತಿಗೆ ಅಂತಂದು ಹೊಟ್ಟೆಗ ಸಂಕಟ ಆಗತೈತೆ ಅಕ್ಕ ನನಗಂತೂ. ಹಾಕೊಡೆ ಜ್ಯೋತಿ, ಮಾನ್ಸಾಗ ಹೊಟ್ಟೆ ಸತ್ತಂತೆ ಹಿಂದಾಗ ಉಣ್ಣಾಕ್ತೈತಿ, ಹುಡುಗಿ ಹಾಕೊಡ್ಲೇನ ಮನ್ಸ ಅಕ್ಕ. ನಾವು ಒಬ್ಬೇಕೆಲ್ಲಿ ಉಣ್ಣಕ್ಕೆ ಹೋಗ್ಲಿವ, ಎಲ್ಲರೂ ಕುಡ್ಕೊಂಡು ಉಂಡ್ರೆ ಒಬ್ಬೇಕೆಲ್ಲಿ ಉಣ್ಣಕ್ಕೆ ಹೋಗ್ಲಿ. ತಡಿ ಈಗ ಅಪ್ಪ ಮತ್ತು ಮಾಮ ಅವರು ಎಲ್ಲರೂ ಬರಲಿ, ಎಲ್ಲರಿಗೂ ನೀಡುವಂತೆ ಅಂತ. ಒಬ್ಬೇಕೆ ಉಣ್ಣಂಗಿಲ್ಲಕ್ಕ ನನಗೆ. ಅದನ್ನು ನೀನು ಮಾತಾಡ್ತಿ, ಇದನ್ನು ನೀನು ಮಾತಾಡ್ತಿ, ಹೊಟ್ಟೆ ಸತಿ ಅಂತಿ, ಒಳ್ಳೆ ಅಂತಿ, ನೀಡುವಂತೆ ಅಂತ ಎಲ್ಲರಿಗೂ. ಆಮೇಲೆ ಇಲ್ರಿ ಎತ್ತೀರ ಒಬ್ಬೇಕೆ ನಾ ಉಣ್ಣಂಗಿಲ್ಲ ಬಿಡ್ರಿ. ಎಲ್ಲ ಅಕ್ಕವ ಹಚ್ಕೊಡ್ತಾಳೆ ತೊಗೊಳ್ರಿ, ತಾಟ್ ಮಾಡಿಕೊಡ್ತಾಳೆ. ನಾ ಬೇಕಂದ್ರೆ ಎಲ್ಲರಿಗೂ ಕೊಡ್ತಾನೆ, ಎಲ್ಲರೂ ಕೂಡ ಉಣ್ಣಾನಂತ ತಡ್ಕೊತಾನೆ ನಾನು ಚಾವತ್ತು. ಹಂಗ ನೋಡ್ರಿ ಆಕಿ ಒಟ್ಟು ಬಾಯಿ ಆಡ್ಕೊಂತಿರ್ಬೇಕಾಕಿ. ಒಟ್ಟು ಸುಮ್ಮನೆ ಕುಂತಾಳ ಅನ್ನಂಗ ಇಲ್ಲ, ಒಟ್ಟು ಬಾಯಿ ಆಡ್ಕೊಂಡು ತಿಂದ್ರೆ ಚಲೋ ಆಕಿಗೆ. ನಮ್ಮ ಮನೆಗೆ ಏನಾಗಿದ್ದದಲ್ರಿ ಬೆತ್ತಮ್ಮ, ಹಂಗೆ ಹೊತ್ತೊತ್ತಿಗೆ ಹೊಟ್ಟೆ ತುಂಬ ಹುಣ್ಣಾಕಿ. ಹಂಗೆ ನಮ್ಮ ಮನೆಗೆ ಒಬ್ಬನದನಲ್ರಿ, ಅವನು ಕುರುಕುಲ್ ತಿಂದಾನ. ಅವನಿಗೆ ಏನಾರ ಅಯ್ಯೋಯಪ್ಪ ಏನಾರ ಅದಕ್ಕೆ ತಂದಾಡಂಗಿಲ್ಲ ಅವನು ಕೃಷ್ಣ. ಇವ್ನು ಹಿಂಗೆ ಮಾಡ್ತಾನೆ ಅಂತಂದ ಏನಕತಿ ಹಣ ಹಮ್ಮಳ ಕುರುಕುಲ್ ತಿನ್ನಕತ್ತು ಬಿಡ್ತಾನೆ. ಹಾಗಾಗಿ ಆಕಿ ಜ್ಯೋತಿ ಒಂದಿಟ್ಟು ಉಂಡಿ ಪಂಡಿ ಕರ್ಸಿಗೆ ಅವನು ಮಾಡಿರ್ತಾಳೆ, ಅವನು ಒಂದಿಟ್ಟು ತಿಂತಾನೆ. ಹೌದು ಬಿಡ್ರಿ, ಇವರು ಏನಾರು ತೊಗೊಂಡೋಗೋಣ ಬ್ರೆಡ್ ಬನ್ ಅದನ್ನು ಅಂತ ಅಂದ್ರೆ ಇಲ್ಲ ಬೇಡ, ಇದು ಕೊಬ್ಬರಿ ಹೋಳಿಗೆ ಒಂದು ಮಾಡಿದ್ನಿ, ಹುಂಡಿ ಒಂದಿದ್ವಲ್ಲ ಬ್ಯಾಡ ತೆಗೀರಿ, ಮನೆಯಾಗ ಅದನ್ನ ಮಾಡೇನಲ್ಲ ತಿಂತಾನೆ. ಸುಮ್ಮನೆ ಹೊರಗಿಂದ ಒಯ್ದ್ವಿ ಅಂದ್ರೆ ಬೈತಾಳೆ ಜ್ಯೋತಿ. ತಿನ್ಸೋದು ಬಿಡ್ಸೇವಿ, ಹಣ ತಂದು ಕೊಡ್ಬೇಡ್ರಿ ಬೈ ನೀವು, ಅದನ್ನ ಹೇಳತ್ತಾನ ಅವನು ಅಂತಂದು ಬೈತಿರ್ತಾಳೆ ಆಕಿ. ಸರಿ ಬಂದಾಗ ತೊಗೊಂಬಂದದಕ್ಕೆ ಬೈದ್ಲು. ಬ್ರೆಡ್ ಗಿಡ್ಡವನು ಮೈದಾ ಹಾಕಿರ್ತಾರ, ಅವನ ತಿಂದು ಉಣ್ಣಾಕವಲ್ಲೆ ಅಂತ ನಂಗೆ ಮಕ್ಕೊಂಡ್ಬಿಡ್ತಾನೆ. ನೀವು ಬ್ರೆಡ್ ಗಿಡ್ಡ ತರಕ್ಕೆ ಹೋಗ್ಬೇಡ್ರಿ, ನೀವು ಹಣ್ಣು ಹಂಪ್ಲು ತೊಗೊಂಬರಿನ ಅಂತಂದು ಬೈದದ್ಲ. ಹಂಗಾಗಿ ಹಣ್ಣು ಹಂಪ್ಲು ಏನು ಹಚ್ಚಿದ್ದೆ ಇಲ್ವ ಅಲ್ಲಿನ.
ಹಾಗಾಗಿ ಬ್ರೆಡ್ ಪಡ್ ಬೇಡ, ಇದು ಹೋಳಿಗೆ ಮಾಡ್ಕೊಂಡಿದ್ವಲ್ಲ ಅದನ್ನ ತಿಂದ ಅಂತಿಗೆ ಅಂತಂದು ಬಂದ್ಬೇಕಾಗ. ಜ್ಯೋತಿ ಬಂದ್ರು ತಗೋ, ನಿಮ್ಮ ಅಪ್ಪ ಮಾವ ಅವರೆಲ್ಲರೂ ಬಂದ್ರು ಉಣ್ಣಾಕ ಹಚ್ಚಿ. ಹ್ಞೂ ರೀ ಅತ್ತೀರ. ಬೀಗ್ರೆ ಇದು ನೋಡ್ಕೊಂಬಂದ್ರೇನ್ರಿ ಹೊಲ ಎಲ್ಲ ಹೆಂಗೆ ಬಂದೈತ್ರಿ? ಅವ್ರಿಕಾಳು ಇದು ಅಡಿಕೆ ಅದು. ಏ ಬೀಗ್ರ ಮಾತು ಎರಡು ಮಾತು ಇಲ್ಲ ಬಿಡ್ರಿ. ತಂದೆ ಮಗ ಕುಡ್ಕೊಂಡು ಭಾಳ ಚಲೋ ಮಾಡ್ಯಾರ್ರಿ. ಎಂಥ ಚಲೋ ಆಗೈತಿ ಅಡಿಕೆ ಅಂತನ. ಅದಕ್ಕೆ ಹೇಳೇನಿ ಮಂದಿ ಹೂ ಕಣ್ಣು ಸರಿ ಇರಂಗಿಲ್ಲ, ಒಂದಿಟ್ಟು ಬೈಲಿ ಹಾಕ್ಬಿಡಪ್ಪ ಅಂತಂದು ಕೃಷ್ಣಗೆ. ಅವು ಇವು ಸುಮ್ಮನೆ ಎಂಥ ಚಲೋ ಪೀಕ್ ಬಂದೈತಿ ಅಂದ್ರೆ ಅವು ಇದಾಗಂಗಿಲ್ಲ ರೀ. ಯಪ್ಪ ಕುಂದ್ರಿ ಮಾವ್ರ, ನೀವು ನೀಡ್ತಾನೆ ಉಣ್ಣಾಕ ರೀ. ಹ್ಞೂ ರೀ ಅಪ್ಪ, ಹ್ಞೂ ಅಡಿಗೆ ಹಂಗಾಗೈತಿ ನೋಡು ನೋಡು ಬೈ, ಉಪ್ಪು ಖಾರ ಅದು ಚಲೋ ಆಗೈತಿ ಇಲ್ಲ? ಅಯ್ಯೋ ನೀನು ಚಲೋ ಮಾಡ್ಲಂಗಿರ್ತೇನೆ, ಎಂಥ ರುಚಿ ಅಡುಗೆ ಮಾಡ್ತಿ, ನನ್ಕಿನ್ನ ರುಚಿ ಆಗತ್ತೆ ನಿಮ್ದು ಅಡಿಗೆ. ಚಲೋ ಆಗೈತವ ಜ್ಯೋತಿ, ಮಡಿಕೆ ಕಾಳು ಪಲ್ಯ ಅಂತ ಭಾಳ ರುಚಿ ಆಗೈತೆ ನೋಡು. ಈಟು ನಂಗೆ ಎಬ್ಸಿಲ್ಲ ನೋಡಿ, ಎಲ್ಲ ಒಬ್ಬಕ್ಕೆ ಮಾಡಿದಿ. ನೀನು ಮಾಂಸ ಕೂಡಿ ನಿಮ್ಮ ಅತ್ತೆಯರು ಎದ್ದಲ್ಲ, ಎಂಥ ರುಚಿ ಅಡುಗೆ ಮಾಡಿವ, ಥರದ ಪಲ್ಯ ಮಾಡಿ, ಪುಡಿ ಚಟ್ನಿ, ಗುಡಾಳ ಚಟ್ನಿ, ಇದನ್ನ ಮತ್ತು ಗೋಧಿ ಹುಗ್ಗಿ ಅದಕ್ಕೆ ಮಾಡಕ್ಕೆ ಹೋಗಿದ್ದಿ. ಇದಾಯ್ತ ರಗಡಾಗಿತ್ತು, ಮತ್ತು ಮಿರ್ಚಿ ಅದನ್ನ ತರಿಸಿದೆ ನೋಡು. ಮತ್ತು ಮ್ಯಾಗ ನಿಮ್ಮ ತಿನ್ನಿರಿ ಹೊಟ್ಟೆ ತುಂಬ ಊಟನ. ಯಪ್ಪ ಚಲೋ ಆಗೈತೇನಪ್ಪ, ಇನ್ನೊಂದು ಮಿರ್ಚಿ ಹಾಕ್ಲೇನಪ್ಪ ನಿನಗೆ? ಮರೇ ಬೇಡವಾ ಇವ ಸಾಕು. ಎಷ್ಟು ಹಾಕೊಂಡು ಹಚ್ಚಿದಿ ಎಲ್ಲ ಅದನ್ನು ಮೂರು ರೊಟ್ಟಿ ಹಾಕಿದಿ. ಇವಾಗ ಗುರಾಳ ಚಟ್ನಿ, ಪುಡಿ ಚಟ್ನಿ, ಮಡಿಕೆ ಕಾಳು ಪಲ್ಯ, ಮುಳಗಾಯಿ ಎಣ್ಗಾಯಿ, ಬೇಡವಾ ಇವ ಮಿರ್ಚಿ, ಮೊಸರು, ಇವ ಥರದ್ದು ಊಟ ಕೂಡ ಇವತ್ತು. ನಿಮ್ಮವ್ವ ಹೊಲಕ್ಕೆ ಒಂದು ಥರದ್ದು ಪಲ್ಯ ಮಾಡಿ, ರೊಟ್ಟಿ ಮಾಡಿ, ಒಂದು ಈಟು ಅನ್ನ ಸಾರು ಮಾಡಿ ಕಟ್ಟತ್ಲೆ ಇವ ಹಂಗೆ ದಮ್ ಹತ್ಕೊಂಡ್ಬಿಡ್ತಾಳೆ. ಅಯ್ಯೋ ಹೊಲಕ್ಕೆ ಬುತ್ತಿ ಅದನ್ನು ಕಟ್ಟತ್ಲೆ ನನಗೆ ದಮ್ ಹತ್ತತಿ, ಸಾಕಾಕತಿ, ಸುಸ್ತಾಕತಿ ಅಂತಂದು ಹರ್ಯಾಡ್ತಾಳವ. ಎಂಥ ರುಚಿ ಅಡುಗೆ ಎಲ್ಲ ಬೇಕೆ ಮಾಡಿದ್ದೀನಿ ನೀನು. ಹೌದು ಬಿಡು, ಮಾಡೇ ಇಲ್ಲ ಕಟ್ಟೇ ಇಲ್ಲ ನಾನು. ಮಗಳದ ಅಡುಗೆನ ನಿಮ್ಗೆ ಮೇಲು ಏನ ಅನ್ರಿ ಬಿತ್ತಮ್ಮ. ಒಟ್ಟು ತಂದಿಗೆ ಹೆಣ್ಮಕ್ಳು ಅಂದ್ರೆ ಜೀವ ನೋಡ್ರಿ. ಏನು ಮಾಡಿ ಏನರ ಮಾಡಲಿ ಅಡುಗೆನ ಎರಡು ಹೊಟ್ಟಿ ತಂದಿಗಳಿಗೆ. ನಮ್ಮ ಮನೆಯವ್ರ ಅವ್ರ ಮೊನ್ನೆ ಕಮಲ ಬಂದಿದ್ಲಲ್ರಿ, ಒಂದೀಟು ಇದನ್ನ ಮಾಡಿ ಮಾದ್ಲಿ ಮಾಡು ಅಂತ ನಂದ್ರೆ ಇವರು. ಜೀವ ನೆನ್ಸಾಕತ್ತೈತಿ, ಮಾದ್ಲಿ ಕಮಲ ಭಾಳ ರುಚಿ ಮಾಡ್ತಾ ಅಂತಂದು ಮಾದ್ಲಿ ಮಾಡ್ಯಾಳ. ಏನು ನಾವು ಯಾವಾಗ ಮಾಡೇ ಕೊಟ್ಟಿಲ್ಲ ಅನ್ನೋ ಗತಿ ಮಾಡಿದ್ರಿ ಮಾದ್ಲಿ. ಹಂಗೆ ತೆಗೆದು ಇಟ್ಕೊಂಡು ನನ್ನ ಮಗಳು ಮಾದ್ಲಿ ಮಾಡ್ಯಾಳ ಅಂತಂದು ತಿಂದಿದ್ದೇನು ತುಪ್ಪ ಹಾಕ್ಕೊಂಡು. ಹಂಗೆ ನಿನಗೂ ಬರಂಗಿಲ್ಲ ನೋಡು, ಅಂತ ರುಚಿ ಮಾಡ್ಯಾಳ ಮಾದ್ಲಿನ ಅಂತ ಅನ್ನೋರು. ಹೌದು ಬಿಡಪ್ಪ, ಪಟ್ ಮಾಡೇ ಕೊಡೋದಿಲ್ಲ ತಗೋ, ನಾನು ಹಂಗೂ ಹಿಂಗೂ ಅಂತಿ, ಮಗಳು ಬಂದಾಗ ಮಾಡಿಸ್ಕೊಂಡು ತಿನ್ಬೇಕು ನೀನು ಅಂತ ಅಂದಿ ನಾನು. ಆಕೆ ಮಾಡಿದ್ದು ತಿಂದೆಲ್ಲ ನೀನ ಹೇಳು ಎಂಥ ರುಚಿಯಾಗಿತ್ತು ಮಾದ್ಲಿ. ಮತ್ತು ಯಾವ ಬರ್ತಾಳೆ ನಾನು ನೋಡು. ಈಗ ಮಾದ್ಲಿ ಅನ್ನತ್ಲಿ ಹಂಗೆ ಜೀವ ನೆನ್ಸಾಗತ್ತೆ ಮಾದ್ಲಿಗೆ. ಹೌದಪ್ಪ, ಕಮಲ ಭಾಳ ರುಚಿ ಮಾಡ್ತಾಳೆ ಬಿಡು ಮಾದ್ಲಿನ. ಮುಂಚೆ ಮದುವೆಗಿನ ಮುಂಚೆ ಇಲ್ಲಿದ್ದಾಗ ಹಂಗೆ ಒಬ್ಬಾಕೆ ಮಾಡಕ್ಕೆ ನೋಡು. ಒಬ್ಬಾಕೆ ಚಪಾತಿ ಮಾಡಿಕೊಂಡು ಲಟ್ಟಿಸ್ಕೊಂಡು ಹೆಂಗೆ ಇದನ್ನು ಬಡೋದು, ಇದನ್ನು ಬೆಲ್ಲ ಅದನ್ನು ಸೇರಿಸೋದಿಂದ ಹಿಡಿದು ಒಟ್ಟು ಯಾರನ್ನೂ ಕರ್ಕೊತಿದ್ದರು ಬಿಡು. ಹಂಗೆ ಅಂಥ ರುಚಿ ಮಾಡೋಕೆ ಮಾದ್ಲಿನ ಕಮಲ. ಹೌದು ಬಿಡ್ರಿ, ನಿಮ್ಮ ತಂಗಿನ ಚಲೋ ಮಾಡ್ತದ್ದು ಉಂಡ್ರಿ. ಈಗಿನ ಹೆಣ್ಮಕ್ಳಿಗೆ ಒಟ್ಟು ಸತ್ಯ ಹೇಳಂಗಿಲ್ಲ ನೋಡು. ಸತ್ಯ ಹೇಳಿದ್ರೆ ಇದು ಆಕತಿ. ಅಲ್ಲ ನಮ್ಮ ಜ್ಯೋತಿನೂ ಚಲೋ ಮಾಡ್ತಾಳೆ ಬಿಡು. ಅಯ್ಯೋ ಅಕ್ಕಿ ಕೈ ಅಡಿಗೆ ಇದು ಅಲ್ಲೇ ಹೇಳಿದ್ದು ಕಮಲ ಮಾದ್ಲಿ ಒಂದು ಚಲೋ ಮಾಡ್ತಾಳೆ. ನಮ್ಮ ಜ್ಯೋತಿ ಕಾಯಿಪಲ್ಲೆ ಆಯ್ತು ಇವ ಎಲ್ಲದನ್ನು ಭಾಳ ಚಲೋ ಮಾಡ್ತಾಳೆ ಬಿಡು. ಹಂಗೆ ಚಟಪಟ ಅಡುಗೆ ಹೊಲಕ್ಕೆ ಕಟ್ಟೋದು ಮಾಡೋದು ಇದು ಬರಂಗಿಲ್ಲ ಅನ್ನಂಗಿಲ್ಲ. ಹಂಗೆ ಎಷ್ಟು ಲಘು ಎದ್ದು ಮಾಡ್ಕೊಂಡು ಹೋಗ್ಕಾಳ್ರಿ ಎತ್ತಿಯಾರ. ಹಂಗೆ ಎಲ್ಲ ಚಲೋ ಕಲ್ತಾಳೆ ಬಿಡ್ರಿ. ಹ್ಞೂ ರೀ, ಹಂಗೆ ಅಡುಗೆ ಮಾಡೋಕೆ ಶಾಣಕ್ರಿಕಿ. ಹಂಗೆ ಚಲೋ ಅಡುಗೆ ಮಾಡ್ತಾಳ್ರಿ. ಮಾಡಿದ್ಲಂದ್ರೆ ಚಲೋ ಮಾಡ್ತಾಳ್ರಿ. ಹಂಗೆ ಮದುವೆಕಿನ ಮುಂಚೆನೇ ಆಟ ಎಲ್ಲ ಮಾಡಾಕಿ. ಹಚ್ಚಿಬಿಟ್ವಿ ಅಂದರೆ ನನಗೆ ಅಸ್ತರ್ತಿಗೆ ಅಂತಂದು ಸುಮ್ಮನೆ ಆಗ್ಬಿಡಾಕಿ. ನನಗಂತೂ ಏನು ಬೇಡವಾ ಇವ ಸಾಕು, ಹೊಟ್ಟೆ ಫುಲ್ ಆತು. ಮತ್ತು ಇದು ರೀ ಏನಾರ ಹಾಕ್ಲೇನು ನಮಗೆ ಅನ್ನ? ಬೇಡವಾ ಇವ ಮರಿ ಬೇಡ, ನನಗಂತೂ ಸಾಕು. ಇದ್ರಾಗ ಒಂದು ಈಟು ಚಿತ್ರಾನ್ನ ಹಾಕಿಯಲ್ಲ ಸಾಕು. ಇವತ್ತಿಂದ ಕತೆ ಇಲ್ಲಿಗೆ ಮುಗಿಸ್ತಾನೆ ರೀ. ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗತ್ತಿತ್ತು ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಾಕತ್ತಿರಲ್ರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತೆ ಮುಂದಿನ ಕಥೆಯೊಂದಿಗೆ ನಿಮ್ಮ ಭೇಟಿ. ಧನ್ಯವಾದಗಳು ರೀ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಳಕತ್ತಿರಲ್ರಿ ಅವ್ರಿಗೆಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತ ನಿಮ್ಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತಂದು
ಭಗವಂತನ ಹತ್ರ ಬಿಡ್ಕೊತೀನಿ ರೀ. ನೀವು ಯಾರಾದರೂ ವಿಶೇಷ ತಿಳಿಸ್ಬೇಕು ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸಿರಿ. ಮುಂದಿನ ವಿಡಿಯೋದಾಗ ನಿಮ್ಮ ಹೆಸರು ತೊಗೊತೀನಿ.